ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ಇಡ್ಲಿ ಮಾಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಈಗ ಬೇಗ ಬೇಗ ಹಿಟ್ಟನ್ನೆಲ್ಲ ಹಾಕಿ ಬೇಯಲಿಕ್ಕೆ ಇಡಬೇಕು. ನೋಡಿ, ಇಲ್ಲಿ ಇಡ್ಲಿ ಪಾತ್ರೆಗೆಲ್ಲ ಇವಾಗ ಆಯಿಲೆಲ್ಲ ಹಚ್ಚಿಟ್ಟಿದ್ದೇನೆ. ಹಾಗೆಯೇ ಇವಾಗ ಹಿಟ್ಟನ್ನು ಹಾಕುವ. ಹಾಗೆ ಇಡ್ಲಿ ತುಂಬಾ ಸೂಪರಾಗಿ ಬಂದಿದೆ. ಇಡ್ಲಿ ಗಿಣ್ಣಲಿಗೆ ನೋಡಿ ಅಂಟ್ಲೆ ಅಷ್ಟು ಈಸಿಯಾಗಿ ತೆಗಿಲಿಕ್ಕೆ ಬರ್ತಾ ಉಂಟು. ನೋಡಿ ಎಷ್ಟು ಈಸಿಯಾಗಿ ನೋಡಿ ನಾನಿವಾಗ ತೆಗೆದಿದ್ದೇನೆ. ತುಂಬಾ ಸಾಫ್ಟ್ ಕೂಡ ಆಗಿದೆ ಇಡ್ಲಿ. ಕೆಲವೊಮ್ಮೊಮ್ಮೆ ಒಳ್ಳೆಯದಾಗೋದಿಲ್ಲ, ಇವತ್ತಂತೂ ತುಂಬಾ ಒಳ್ಳೆಯದಾಗಿದೆ. ಇವಾಗ ನಾನು ಎಲ್ಲ ಇಡ್ಲಿಯನ್ನು ಇವಾಗ ತೆಗೆದಿಡ್ತಾ ಇದ್ದೇನೆ. ಇವಾಗ ಇಲ್ಲಿ ಮಕ್ಕಳಿಗೆ ನಾನು ಇಡ್ಲಿಯನ್ನು ಕೊಡ್ತಾ ಇದ್ದೇನೆ. ಇವಾಗ ಅವರಿಗೆ ಸ್ಕೂಲ್ಗೆ ಕೂಡ ಹೋಗ್ಲಿಕ್ಕೆ ಉಂಟು. ಹಾಗೆಯೇ ನಿನ್ನೆ ನಾನು ಚಿಕನ್ ಕರಿ ಮಾಡಿದ್ದೆ, ನಿನ್ನೆ ಈವ್ನಿಂಗ್. ಅದೇ ಚಿಕನ್ ಕರಿಯಲ್ಲಿ ಇವಾಗ ಮಕ್ಕಳಿಗೆ ನಾನು ಇಡ್ಲಿಯನ್ನು ಹಾಕಿ ಕೊಡ್ತಾ ಇದ್ದೇನೆ. ಚಿಕನ್ ಕರಿಗಂತೂ ತುಂಬಾ ಟೇಸ್ಟಾಗಿ ಬರ್ತದೆ ಇಡ್ಲಿ. ಹಾಗೆಯೇ ಮಕ್ಕಳಿಗೆ ಕೊಟ್ಟಾದಮೇಲೆ ಇವಾಗ ನಾನು ಅವರ ತಿಂಡಿಯೆಲ್ಲ ತಿಂದಾಯಿತು. ಹಾಗೆಯೇ ಇವಾಗ ಇಲ್ಲಿ ಅವರನ್ನು ಸ್ಕೂಲಿಗೆ ಹೊರಡಿಸ್ತಾ ಇದ್ದೇನೆ. ಹಾಗೆ ಫಸ್ಟಿಗೆ ಇಲ್ಲಿ ಮಗನನ್ನು ಹೊರಡಿಸ್ತಾ ಇದ್ದೇನೆ. ಇವನನ್ನು ಹೊರಡಿಸೋದೇ ತುಂಬ ಕಷ್ಟ, ತುಂಬ ಉಪದ್ರ ಮಾಡ್ತಾನೆ, ಹೇಳಿದಾಗೆ ಸ್ವಲ್ಪನೂ ಕೇಳೋದಿಲ್ಲ. ಹಾಗೆಯೇ ಇವನನ್ನು ಫಸ್ಟಿಗೆಲ್ಲ ರೆಡಿ ಮಾಡಿ ಕೂತ್ಕೊಳ್ಳಿಸಿದರೆ ನಂತರ ನಾನು ಮಗಳ ಹೇರನ್ನು ಕಟ್ತೀನಿ. ಅಂದರೆ ಅವರಿಗೆ ಯೂನಿಫಾರ್ಮಿಗೆ 2 ಜುಟ್ಟು ಕಟ್ಟಬೇಕು. ಹಾಗೆಯೇ ವಾರದಲ್ಲಿ 1 ದಿವಸ ಮಾತ್ರ ಅವರಿಗೆ ಕಲರ್ ಡ್ರೆಸ್ ಹಾಕಲಿಕ್ಕೆ, ಅವತ್ತು ಯಾವ ಥರ ಬೇಕಾದರೂ ಹೇರ್ ಕಟ್ಬೋದು. ಹಾಗೆಯೇ ಇನ್ನು ಅವಳ 2 ಜುಟ್ಟನ್ನು ಕಟ್ಟಲಿಕ್ಕೆ ಇವಾಗ ನಾನು ಹೋಗ್ತಾ ಇದ್ದೇನೆ. ನೋಡಿ, ಬೆಳಿಗ್ಗೆ ಒಂದು ಮಕ್ಕಳನ್ನು ಹೊರಡಿಸಿ ಸ್ಕೂಲಿಗೆ ಕಳಿಸುವವರೆಗೂ ಯಾವ ತಾಯಂದಿರಿಗೂ ಕೂಡ ಸ್ವಲ್ಪನೂ ಫ್ರೀ ಇರಲಿಕ್ಕಿಲ್ಲ ಅಂತೇಳಿ ನನ್ನ ಒಂದು ಅನಿಸಿಕೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ನಂತರವೇ ನಾವು ಕೂಡ ಸ್ವಲ್ಪ ಫ್ರೀ ಆಗಿರೋದು. ಇವಾಗ ನೋಡಿ, ನಿಯಾಂಶು ಶಾಲೆಗೆ ಹೋಗುವಾಗ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ನಿನ್ನೆ ಸಂಜೆ ಮಾಡಲಿಲ್ಲ, ಹಾಗೆ ಇವಾಗ ಮಾಡ್ತಾ ಇದ್ದಾನೆ ನೋಡಿ. ಇನ್ನು ಇವಾಗ ರಿಕ್ಷೆ ಕೂಡ ಬರಲಿಕ್ಕೆ ಆಯಿತು. ಹಾಗೆ ಮಕ್ಕಳು ಕೂಡ ಸ್ಕೂಲಿಗೆ ಹೋದರು. ನಂತರ ನಾನು ತಿಂಡಿ ಕೂಡ ತಿಂದೆ. ಆಮೇಲೆ ಇಲ್ಲಿ ಬಟ್ಟೆ ಒಗಿಲಿಕ್ಕೆ ಬಂದಿದ್ದೇನೆ. ಸ್ವಲ್ಪ ಬಟ್ಟೆ ಇತ್ತು, ಹಾಗೆ ಇವತ್ತು ಹ್ಯಾಂಡ್ ವಾಶೇ ಮಾಡ್ತಾ ಇದ್ದೇನೆ. ಮಕ್ಕಳದ್ದು ಹೊಸ ಹೊಸ ಡ್ರೆಸ್ ಎಲ್ಲ ನಾನು ವಾಷಿಂಗ್ ಮೆಷಿನಲ್ಲಿ ಹಾಕೋದಿಲ್ಲ, ನಾನು ಇಲ್ಲಿ ಹ್ಯಾಂಡ್ ವಾಶಲ್ಲೇ ಮಾಡೋದು. ಹಾಗೆಯೇ ಇವಾಗ ಬೇಗ ಒಮ್ಮೆ ಬಟ್ಟೆ ಎಲ್ಲ ಒಗೆದು ತೆಗಿತೀನಿ.
ಬಟ್ಟೆ ಒಗ್ದೆಲ್ಲ ಆಯಿತು. ಇವಾಗ ರೇಷನ್ಗೆ ಹೋಗ್ಲಿಕ್ಕೆ ಉಂಟು, ಹಾಗೆ ಹೊರಟಿದ್ದೇನೆ. ತಿಂಗಳಲ್ಲಿ ಬರುವ ಅಕ್ಕಿ ಉಂಟಲ್ಲ, ಅದನ್ನು ಇವಾಗ ತಗೊಂಡು ಬರಬೇಕು ಹೋಗಿ. ಹಾಗೆ ಈಗ ಬೇಗ ಹೋಗಿ ನಾನು ಅಕ್ಕಿಯನ್ನೆಲ್ಲ ತಗೊಂಡು ಬರ್ತೀನಿ. ಹಾಗೆ ರೇಷನ್ಗೆ ಹೋಗಿ ಬಂದೆ ಇವಾಗ. ನೋಡಿ ಇಲ್ಲಿ ರೇಷನಿಂದ ಸಿಕ್ಕಿದಂಥ ಐಟಮ್. ಇದು ಬೆಳ್ತಿಗೆ ಅಕ್ಕಿ ನೋಡಿ, 5 kg ಉಂಟು. ಹಾಗೆ 10 kg ಇದು ಅಂದರೆ ಬಿಳಿ ಅಕ್ಕಿ ನೋಡಿ. ಮತ್ತು ಇಲ್ಲಿ 2 kg ಗೋಧಿ ಉಂಟು, ಇಡೀ ಗೋಧಿ. ಹಾಗೆ 3 ಪ್ಯಾಕೆಟು ಗೋಧಿ ಹುಡಿ ಆಟ. ಹಾಗೆ ನೋಡಿ 5 kg ನಮ್ಮ ಕುಚ್ಚಲಕ್ಕಿ ನೋಡಿ. ಕೇರಳ ಗೌರ್ಮೆಂಟಿಂದ ನಮಗೆ ಇಷ್ಟೆಲ್ಲ ಸಿಗ್ತದೆ ಒಂದು ತಿಂಗಳಿಗೆ. ಇವಾಗ ನಾನೆಲ್ಲ ಡಬ್ಬಕ್ಕೆ ಹಾಕಿದ್ದು ಇವಾಗ ಅಕ್ಕಿಯನ್ನು. ನಮ್ಮ ಇಲ್ಲಿ ಇಲಿಯ ಕಾಟ ಜಾಸ್ತಿ ಉಂಟು, ಹಾಗೆ ನಾನು ಒಂದು ರೂಮ್ ಒಳಗಡೆ ಎಲ್ಲ ಬಕೆಟಲ್ಲಿ ಹಾಕಿಡೋದು. ಬಕೆಟನ್ನು ಕೂಡ ಕಟ್ ಮಾಡ್ತದೆ ಅಂತ ಇಲಿಗಳು ಇಲಿಯದ್ದು. ಯಾವ ವಸ್ತುವನ್ನು ಇಡೋದಿಲ್ಲ ನೋಡಿ. ಕುಚ್ಚಲಕ್ಕಿ ಒಳ್ಳೆ ಉಂಟು, ಕುಚ್ಚಲಕ್ಕಿ ಇದಂದರೆ ಬೇಗ ಬೇಯುವ ಅಕ್ಕಿ ಮಾತ್ರ ಇದು. ಒಮ್ಮೊಮ್ಮೆ ಎಡೆಯಲ್ಲೆಲ್ಲ ಇಡ್ಲಿಕ್ಕೆ ಆಗ್ತದೆ. ನಾವು ಅಂಗಡಿಯಿಂದ ತಂದ ಅಕ್ಕಿ ಉಂಟಲ್ಲ, ಒಮ್ಮೊಮ್ಮೆ ಅದು ಇಡಬೇಕು, ಒಮ್ಮೊಮ್ಮೆ ಈ ಅಕ್ಕಿಯನ್ನು ಅನ್ನ ಮಾಡಬೇಕು, ಆಗ ಮುಗೀತದೆ. ಹಾಗೆಯೇ ನನಗೆ ವಿಡಿಯೋವನ್ನು ಮುಂದಕ್ಕೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ನಾನು ಇವಾಗ ಮಧ್ಯಾಹ್ನ ಊಟ ಮಾಡಿ ನಮ್ಮ ಹೊಸ ಮನೆ ಆಗುವಲ್ಲಿಗೆ ನನಗೆ ಅರ್ಜೆಂಟಾಗಿ ಹೋಗಲಿಕ್ಕಿತ್ತು. ಹಾಗೆಯೇ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.